ಇದು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಬೇಲ್ದಂಗಾ ಗ್ರಾಮದಲ್ಲಿ ನಡೆದ ನಿಜವಾದ ಘಟನೆ. ಇಕ್ಬಾಲ್ ಅನ್ನೋ ಈ ಹದಿಹರೆಯದ ಬಾಲಕನಿಗೆ ಬಂದೊದಗಿದ್ದು ಅಂತಿಂತ ಕಾಯಿಲೆಯಲ್ಲ. ನೀರಿನಿಂದ ಕಾಲು ಹೊರಗಿಟ್ಟರೆ ಸಾಕು, ಇಡೀ ದೇಹಕ್ಕೆ ಬೆಂಕಿ ಬಿದ್ದಂತೆ ತೀವ್ರವಾದ ಉರಿ. ಸಾವಿರಾರು ಸೂಜಿಗಳನ್ನು ಒಟ್ಟಿಗೆ ಚುಚ್ಚಿದಂಥ ಅಸಹ್ಯಕರ ನೋವು. ಆ ನರಕ ಯಾತನೆ ತಡೆಯೋದಕ್ಕೆ ಆಗದೆ ಈತ ಹಗಲು ರಾತ್ರಿ ಕೆರೆಯ ತಣ್ಣನೆಯ ನೀರಿನಲ್ಲೇ ಮುಳುಗಿರ್ತಾ ಇದ್ದ. ಕೊನೆಗೆ ಆತನಿಗೆ ಕೆರೆಯ ನೀರೇ ಮನೆಯಾಗಿತ್ತು. ಆ ಕೆರೆಯ ನೀರಲ್ಲೇ ಕುಳಿತು ತಿಂಡಿ ಊಟ ಮಾಡ್ತಾ ಇದ್ದ. ಈತನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಕೋಟಿ ಕೋಟಿ ಜನರ ಕಣ್ಣಲ್ಲಿ ನೀರು ತರಿಸಿತ್ತು. ಇದ್ದಬದ್ದ ಹಣವೆಲ್ಲ ಆಸ್ಪತ್ರೆಗೆ ಸುರಿದು ಸೋತು ಹೋಗಿದ್ದ ಬಡ ಪೋಷಕರಿಗೆ ನೆರವಿನ ಹಾದಿಯೇ ಕಾಣ್ತಾ ಇರಲಿಲ್ಲ. ಆದರೆ ಈ ಕಣ್ಣೀರಿನ ಕಥೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆ ಬಾಲಕನ ದಯನೀಯ ಸ್ಥಿತಿ ಕಂಡು ಮರಗಿದ ರಿಲಯನ್ಸ್ ಇಂಡಸ್ಟ್ರೀಸ್ನ ಅನಂತ್ ಅಂಬಾನಿ ತಕ್ಷಣವೇ ಸಹಾಯಕ್ಕೆ ಧಾವಿಸಿದ್ದಾರೆ. ಮುಂಬೈನಿಂದ ವಿಶೇಷ ವೈದ್ಯರ ತಂಡದೊಂದಿಗೆ ಏರ್ಲಿಫ್ಟ್ ವಿಮಾನ ಕಳುಹಿಸಿ ಬಾಲಕನನ್ನ ಮುಂಬೈಗೆ ಕರೆಸಿಕೊಂಡಿದ್ದಾರೆ. ತಮ್ಮದೇ ಒಡೆತನದ ಸರ್ ಹೆಚ್ಎನ್ ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆಯಲ್ಲಿ ಆತನನ್ನ ಅಡ್ಮಿಟ್ ಮಾಡಿಕೊಂಡು ಜೀವಮಾನದ ಸಂಪೂರ್ಣ ಉಚಿತ ಚಿಕಿತ್ಸೆಯ ಜವಾಬ್ದಾರಿಯನ್ನ ತಾವೇ ವಹಿಸಿಕೊಂಡಿದ್ದಾರೆ. ಕೆರೆಯ ನೀರಲ್ಲೇ ಬದುಕ್ತಾ ಇದ್ದ ಆ ಬಾಲಕ ಶೀಘ್ರದಲ್ಲೇ ಗುಣಮುಖನಾಗಿ ಮತ್ತೆ ನೆಲದ ಮೇಲೆ ನಗುನಗುತ್ತಾ ಓಡಾಡಲಿ ಅನ್ನೋದು ಪ್ರತಿಯೊಬ್ಬರ ಆಶಯ.